ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಎಲ್ಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಇದನ್ನು ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದೆ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದರೆ ಹೆಂಗಂತ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು. ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರಿಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವರೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡೋರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನನಗೆ ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರಿಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಮತ್ತು ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಅದನ್ನೇ ನಾನು ನೀವೇ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮಗಳಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಅಗತ್ಯ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನನ್ನೆಯಿಂದ ಟಿವಿನ ಹೇಳ್ತಾ ಇದ್ದೆ, ನೋಡಿ ನಾನು ನಿಮಗೆಲ್ಲ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಮೇಲೆ ಹೋಗ್ತಾ ಇದ್ದಾರೆ. ಅದನ್ನೇ ನೀವು ಅಲ್ಲಲ್ಲ, ಯಾರು ಕಳಿಸ್ತಾ ಇದ್ದಾರೆ ಅಂತ ನೀವು ಎಲ್ಲರೂ ಹುಡುಕಿ ಅದಕ್ಕೆಲ್ಲ ನೋಡ್ರಿ. ನಾನು ಒಂದು ನಿಮಿಷ ಇದೆ ನೋಡಿ, ಈಗ ಪಾರ್ಟಿ ಪಂಗಡ ನಾನು ಹೇಳಕ್ಕೆ ಬರೋಲ್ಲ. CM ಜೊತೆ ಇರೋರು ಇದ್ದಾರೋ, DCM ಜೊತೆ ಇದ್ದಾರೋ, ನನ್ನ ಜೊತೆ ಇದ್ದಾರೋ, ಇವೆಲ್ಲ ನಾವು ಹೇಳೋಕ್ಕಾಗುತ್ತಾ? ಇಟ್ಸ್ ನಾಟ್ ಕರೆಕ್ಟ್. ಏನೋ ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳೋಕ್ಕೆ ಅವ್ರಿಗೆ ಯಾಕೆ ಭಯ, ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ನೋ ಈಗ ಸರ್ಕಾರದ ನೋಡಿ, ಈಗ ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಇಲ್ಲ. ಓಕೆ ಸರ್, ಈಗ ಅವರು ಸಹಜವಾಗಿ ಹೋಗುವಂತಹ ಸಮಯದಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿರೋದು ವೈರಲ್ ಆಗಿತ್ತು ಸರ್. ಸೊ ನಾವು ಯಾರು ಬರೆದಿರೋದು? MLAಗಳು ಬರೆದಿರೋದು ವೈರಲ್ ಬಂದ್ರೆ ಅವರು ಹಾಗಾಗಿ ನಿಮ್ಮ ಇಲಾಖೆ ಹೆಸರು ಆಗ ಬಂದಿತ್ತು ಪಶುಸಂಗೋಪನಾ ಅದೇ ನನಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನು ಸರ್, ನಿಜವಾಗ್ಲೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇಂಥ ಒಂದು ಅಧ್ಯಯನ ಪ್ರವಾಸ ಸಾಧ್ಯತೆಗಳಿತ್ತ, ಚರ್ಚೆ ಆಗಿತ್ತ? ನಮ್ಮಲ್ಲಿ ಪ್ರವಾಸಕ್ಕೆ ಕಳಿಸೋಷ್ಟು ಹಣನೂ ಇಲ್ಲ ನಮ್ಮ ಹತ್ರ, ಗೊತ್ತಾಯ್ತೆ. ನಮ್ಮ ಇಲಾಖೆ ಪ್ರವಾಸಕ್ಕೆ ಕಳಿಸೋ ಹಣನೂ ಅಲ್ಲ, ಅದು ಅಗತ್ಯನೂ ಇಲ್ಲ. ಈಗ ಆ ಥರ ಪ್ರೋಗ್ರಾಮ್ ಏನೂ ಇಲ್ಲ. ಏನಾರು ಇದೆಯಾ? ಇಲ್ಲ ಸರ್, ಅದು ನಮ್ಮನ್ನೇನು ಕೇಳಿಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ಅದು ಯಾಕೆ ಭಯ ಬೀಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅವ್ರ ದುಡ್ಡಲ್ಲಿ ಪ್ರವಾಸ ಹೋಗೋಕ್ಕೆ ಈ ಭಯ ಹಾಕಬೇಕು. ಏನು ಸರ್ಕಾರ ದುಡ್ಡಲ್ಲಿ ಹೋಗೋದಾದರೆ ಭಯ ಬೀಳ್ಬೇಕು ಏನೋ. ಸ್ವಂತ ಅವ್ರ ದುಡ್ಡಲ್ಲಿ ಪ್ರವಾಸ ಮಾಡಿ ಯಾಕೆ ಭಯ ಬೀಳ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇದೆ. ಓಕೆ ಸರ್, ಇನ್ನೊಂದು ಹೇಳಿದ್ರಿ ನೀವು, ಸ್ನೇಹಿತರ ಬಳಗದಲ್ಲಿ ಪ್ರವಾಸ ಬಗ್ಗೆ ಚರ್ಚೆ ಆದಾಗ ಎಷ್ಟು ಜನ ಹೋಗ್ಬೇಕಂತ ಚರ್ಚೆ ಮಾಡಿದ್ರಿ ನೀವು? ಸುಮ್ಮನೆ ಒಂದು 5-6 ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಆಗ ನಾನು ಅಲ್ಲಿ ಕೂತಿದ್ದೆ. ಆಗ ನನಗೂ ಒತ್ತಾಯ ನಮ್ಮ ಸ್ನೇಹಿತರು, ನೀನು ಬಾಪ ಅಂತ ಹೇಳಿ ನಾನು ಆವತ್ತು ನೋಡೋಣ ಅಂತ ಹೇಳಿದ್ದೆ. ಬಟ್ ಈಗ ನಾನು ಹೋಗ್ತಾ ಇಲ್ಲ. ಹೌದ್ರಿ, ನಾನು ಹೇಳ್ತಾ ಇದ್ದೀನಲ್ರಿ, ನನಗೂ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ರು. ಬಟ್ ನಾನು ಹೋಗ್ತಾ ಇಲ್ಲ. ಓಕೆ ಅದು ಹೆಂಗ್ರಿ ಆಗುತ್ತೆ? ಇದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ? ಇದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ? ಏನಂದ್ರೆ ನೀವು ಯಾವ ಕ್ಯಾಂಪಲ್ಲಿ ಗುರ್ಸ್ಕೊಂಡಿದ್ದೀರಿ ಅಂತಕ್ಕಂಥ ಚರ್ಚೆ. ನೋಡ್ರಿ, ಒಂದು ನಿಮಿಷ, ನಾನು CM ಅವರು ಒಂದೇ ಜಿಲ್ಲೆಯವರು, ಸುಮಾರು 30-35 ವರ್ಷಗಳಿಂದ ಜೊತೆಲಿ ಬಂದಿದ್ದೀವಿ. ಏನೋ ನಾವು ಆತ್ಮೀಯರು ನಿಜ. ಏನೋ ಅದಕ್ಕೆ ನಾ ಏನು ಮಾಡಲಿ? ಈಗ ಈ CM ಆಪ್ತರು ಇವ್ರು ಏನೋ ನೀವು ಮಾಡಿದ ವ್ಯಾಖ್ಯಾನ ಮಾಡಿದ್ರೆ ಏನು ಮಾಡಲಿ? ಹೌದ್ರಿ, CM ಆಪ್ತು ನಿಜ. ಎಲ್ಲ CM ಗತಿ ಆಪ್ತರಾಗಿರೋರೇ ಕಾಣಿಸ್ಕೊಳ್ಳೋದ್ರಲ್ಲಿ. ಈಗ ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗಲ್ಲ ಗುರುವೆ. ನಾನು ಕ್ಲಾರಿಫೈ ಮಾಡ್ತಾ ಇರೋದು ನಮ್ಮ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ. ಥ್ಯಾಂಕ್ ಯು.